ಇವ್ರ ಹೆಸರು ಸಾದಿಕ್ ಅಂತ, ಚಿಕ್ಕಬಳ್ಳಾಪುರದವರು. ಇವ್ರನ್ನ ನಮ್ಮ ಅರಣ್ಯ ಸಂಚಾರಿ ದಳ ಮತ್ತು ಅರಣ್ಯ ಅಪರಾಧ ನಿಗ್ರಹ ದಳ ಇದೆ, ಕ್ರೈಮ್ ಸೆಲ್ಲು ಮತ್ತು ಮೊಬೈಲ್ಸ್ ಕಡೆ ಇಬ್ಬರು ಸೇರಿಬಿಟ್ಟು ಎತ್ತಾಕ ಹೋಗಿದ್ದಾರೆ. ಈಗ ಅವರು ಏನು ಮಾಡಿದರು, ಏನು ಅಪರಾಧ ಅಂತಂದರೆ, ಇವರು ನವಿಲುಗಳನ್ನು ಮನೆ ಹಿತ್ತಲಲ್ಲಿ ಬರುವಂಥ ನವಿಲುಗಳನ್ನು ಆ ಚಾಟಿ ಬಿಲ್ಲಲ್ಲಿ ಹೊಡೆಯೋದು, ಅವುಗಳನ್ನು ಕೊಂದುಬಿಟ್ಟು ಅದರದ್ದು ಹಾರ್ಟನ್ನು ತೆಗೆಯೋದು, ಹಾರ್ಟಲ್ಲಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು, ಅಂದರೆ ಮಾಟ ಮಂತ್ರ ಮಾಡ್ತೀನಿ ಅಂತ. ಇವರು ಸಾದಿಕ್ಕು. ಇವ್ರನ್ನ ಈಗ ಅರೆಸ್ಟ್ ಮಾಡಿ ಈಗ ಜೆಸಿ ಆಗಿದೆ. ಸೊ ನೋಡಿ ಎಂಥ ಒಂದು, ನೋಡಿ ನಾವೆಲ್ಲ ನೋಡ್ತಾ ಇದ್ವಿ, ಒಂದು ಹಂತಕ್ಕೆ ನಮ್ಮ ಈ ನವಿಲುಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಅನಿಸ್ತಿತ್ತು, ಊರ ಕಡೆ ಎಲ್ಲ ಬರ್ತಿತ್ತು. ಹಂಗೆ ಇದ್ದಕ್ಕಿದ್ದಂಗೆ ಮತ್ತೆ ಡೌನ್ ಆಗ್ತಾ ಇದೆ. ಒಂದು ಬೇಟೆ ಜಾಸ್ತಿ ಆಗ್ತದೆ, ಇನ್ನೊಂದು ಈ ಫೆದರು, ಇದರದ್ದು ಮಾಂಸ, ಮತ್ತು ನೋಡಿ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿದೆ. ಮತ್ತು ಕೆಲವು ರೋಗ ಬರ್ತದೆ. ರೋಗಕ್ಕಂತೂ ಬಿಡಿ, ನಮ್ಮ ಡಿಪಾರ್ಟ್ಮೆಂಟಲ್ಲೂ ಮದ್ದಿಲ್ಲ. ವೈಲ್ಡ್ ಲೈಫಲ್ಲಿ ಬಂದರು, ಹಕ್ಕಿ ಜ್ವರ ಬಂತು, ಅದು ಬಂತು ಅಂತೇಳಿ ನೋಡ್ಬೋದು. ಕಂಡ್ರೆ ಅವರಿದ್ದಾಗಲೇ ಈ ತುಮಕೂರು ಭಾಗದಲ್ಲಿ ಆಯಿತು, ಏನೆಲ್ಲ ಆಯಿತು, ಏನೂ ಆಗಲಿಲ್ಲ. ಅವರು ಸರ್ರು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟರು. ಯಾವ ಡಾಕ್ಟ್ರ್ ಹತ್ರನೂ ಮದ್ದಿಲ್ಲ, ಒಳ್ಳೆ ಡಾಕ್ಟ್ರೂ ಇಲ್ಲ. ಒಟ್ಟಲ್ಲಿ ಅವೆಲ್ಲ ಹಕ್ಕಿ ಜ್ವರದಿಂದ ಮೃತಪಡುವಂಥ ಇದನ್ನು ನೋಡಿದ್ವಿ. ಹಾಗಾಗಿ ಈಗ ಈ ಥರ ನಮ್ಮ ನವಿಲುಗಳು ಈ ಥರ ಸಾಯ್ತಾ ಇರುವಂಥ ಏನು ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಈ ಸಾದಿಕ್ ಏನಿದಾರಲ್ಲ, ಇವರು ನನಗೆ ಭಾಳ ಆಘಾತ ಅನಿಸಿದ್ದು ಅಂತಂದರೆ, ಈ ಬ್ಲ್ಯಾಕ್ ಮ್ಯಾಜಿಕ್ಗೆ ಅದರದ್ದು ಹೃದಯನ ತೆಗಿತಾರಂತೆ. ನೋಡಿ, ಒಂದು ನವಿಲು ಹೊಡೆದ್ರೆ 30,000 ಅವನಿಗೆ ಲಾಭ ಆಗ್ತೈತಂತೆ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದ್ದು. ಅವರು ಈ ಬರೀ ಇದನ್ನು ಯಾರನ್ನೋ ಜನರನ್ನ, ಅಂದರೆ ಇದರಿಂದ ಏನೂ ಆಗೋದಿಲ್ಲ, ನನಗೆ ಗೊತ್ತಿಲ್ಲ ಈ ತನಕ ಈ ಥರದೊಂದು ನವಿಲನ್ನು ಪಾರ್ಟನ್ನು ತೆಗೆದುಬಿಟ್ಟು ಒಂದು ಈ ಥರ ಮಾಟ ಮಂತ್ರ ಮಾಡ್ತಾರೆ ಅನ್ನುವಂಥದ್ದು ನನಗೆ ಇವತ್ತಿನ ಗೊತ್ತಿಲ್ಲ. ಅಪ್ಪನಿಗೂ ಬೇಕಿತ್ತು, ಅದು ಬೇಕು, ಇದೆಲ್ಲ ಮಾಡ್ತಾರೆ. ಬಟ್ ಆದರೆ ಅದರ ಇನ್ಸಿಡೆಂಟ್ ಗೊತ್ತು, ಅದರಿಂದ ಏನು ಒಳ್ಳೇದಾಗುತ್ತೆ ಅಂತ ದೇವರಣೆ ಗೊತ್ತಿಲ್ಲ ನಮಗೆ. ಇವನೇ ಹಾಗೆ ಕ್ರಿಯೇಟ್ ಮಾಡಿದ್ರು. ಕೊನೆಗೆ ಗೊತ್ತಾಗಿದೆ ಅಂದರೆ ಇವನೇ ಬ್ಲ್ಯಾಕ್ ಮ್ಯಾಜಿಕ್ಕು. ಇವನು ಮೊದಲು ಇವ್ರು ಯಾರೋ ಸಾಗಿಸ್ತಿದ್ದ ಅಂತ ಅಂದ್ಕೊಂಡ್ರು. ಆದರೆ ನೋಡಿದ್ರೆ ಇವನೇ ಮಾಡ್ತಿದ್ದಂತೆ. ಎಲ್ಲ ಬೋರ್ಡ್ ಗೀಡೆಲ್ಲ ಹಾಕ್ಕೊಂಡು ಒಳಗಡೆ ಎಲ್ಲ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಂತೂ ಈತನನ್ನು ಹಿಡಿದು ಹಾಕಿದ್ದಾರೆ. ಈತ ಒಂದಿಷ್ಟು ಕೋಳಿಗಳನ್ನ ಸಾಕಿರ್ತಾನೆ. ಚಿಕ್ಕಬಳ್ಳಾಪುರದಲ್ಲಿ ಭಾಗದಲ್ಲಿ ನಿಮಗೆ ಗೊತ್ತು, ಬಂಡೆ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಕಾಡುಗಳು ಆ ಥರ ಎಲ್ಲ ಇರುತ್ತೆ. ಇವ್ರ ಮನೆ ಹಿತ್ತಲಲ್ಲೇ ಕೂಡ, ಟೌನ್ ಹತ್ರನೇ ಇವ್ರದ್ದು ಮನೆ. ಅಲ್ಲಿ ಸ್ವಲ್ಪ ಕೋಳಿಗಳನ್ನು ಸಾಕಿ ಅವುಗಳಿಗೆ ಮೇವು ಹಾಕೋದು, ಅವುಗಳ ಜೊತೆಗೆ ಇವು ಮೇಯಕ್ಕೆ ಬರ್ತವೆ. ನಿಮ್ಗೆ ಸಾಕಷ್ಟು ಕಡೆ ಕೋಳಿ ಸಾಕಾಣಿಕೆ ಮಾಡುವಂಥ ಹಳ್ಳಿಗಳಲ್ಲಿ ಈ ಒಂದು ನವಿಲುಗಳು ಎಲ್ಲ ಸೇರ್ಕೊಳ್ಳೋ ಅಂಥದ್ದು ಭಾಳಷ್ಟು ನೋಡಿದ್ದೀವಿ. ಹಾಗೆ ಇದು ಸೇರ್ಕೊಳ್ಳುತ್ತು. ಅದನ್ನು ಇವರು ಚಾಟಿ ಬಿಲ್ಲಲ್ಲಿ ದೂರದಿಂದ ಹೊಡೆದ್ಬಿಟ್ಟು ಅವುಗಳನ್ನ ಸಾಯಿಸಿಬಿಟ್ಟು ನಾವು ಮಾಡ್ತಿದ್ದಾನೆ. ಸೊ ಈಗ ಈತ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಆಗಿ ಇದರ ನೆಟ್ವರ್ಕೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ನವರು ಮುಂದುವರಿಸ್ಬೋದು ಅಥವಾ ಅವನಿಗೆ ಸಿಗದೆ ಇರ್ಬೋದು. ಮತ್ತು ಇವನೇ ಈಗ ಅಕ್ಯೂಸ್ ಆಗಿರೋದ್ರಿಂದ ಅದು ಅಲ್ಲಿಗೆ ಆಲ್ಮೋಸ್ಟ್ ಅವನಿಗೆ ಮುಗಿಯುತ್ತೆ. ಅದರಿಂದ ಬೇರೆ ಥರ ನೆಟ್ವರ್ಕ್ ಇದೆ ಅಂತ ಗೊತ್ತಾಗಲ್ಲ. ಮತ್ತು ಈ ಘಟನೆ ಇದೆಯಲ್ಲ, ಭಾಳ ಒಂದು ಆತಂಕ ಮೂಡಿಸೋವಂಥದ್ದು. ಬರೀ ಇದು ಮಾಂಸಕ್ಕಾಗಿ ಅಂತ ನಾವು ತಿಳ್ಕೊತಿದ್ವಿ, ಅದರ ಫೆದರ್ಗೆ ಅಂತ ಮಾಡ್ಕೊತಿದ್ವಿ. ನೋಡಿದ್ರೆ ಇದು ಯಾರೋ ಮಾಟ ಮಂತ್ರಕ್ಕೆಲ್ಲ ಅದರದ್ದು ಹಾರ್ಟನ್ನು 25,000 ಅಂತ ಒಂದು ಹಾರ್ಟ್ಗೆ ಬಿಲ್ ಮಾಡ್ತಿರೋದು. ಅವರಿಗೆ ರೆಕಾರ್ಡಲ್ಲಿ ಗೊತ್ತಾಗದಂಗೆ ಅವನು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದಾಗ ಹೀಗೆಲ್ಲ ಇದಿದೆ. ಇದು ಹಿಂಗೆ ಇದಾದ ತಕ್ಷಣ ಅವರು ಕಿಶನ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಅದು ಎಲ್ಲ ಅದರದ್ದು ಫೆದರೆಲ್ಲ ಕಟ್ಕೊಂಡ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದಾರೆ. ಅದಕ್ಕೆ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದೇನು ಅಂತಂದರೆ, ಇದು ರೆಂಟಲ್ಲಿ ತಗೊಂಡಿದ್ದೀನಿ ಅಂತ. ಅದು ಯಾವುದೋ ಒಂದು ಸಂಸ್ಥೆ. ಅದು ಆ್ಯಕ್ಚುಲಿ ಅದು ಒಂದು ತನಿಖೆ ಮಾಡಬೇಕದು. ಅದು ಪ್ಲಾಸ್ಟಿಕ್ ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಿಯಮಗಳಿದ್ದಾವೆ. ನಿಮಗೆ ಅದಾಗೆ ಉದುರೋಗಿರೋವಂಥದ್ದಾದರೂ ಕೂಡ ಹಿಂಗೆ ಅದನ್ನು ನಿರೂಪಿಸ್ತೀರಾ, ಇದು ಹಳೇದು, ಅದಕ್ಕದೇ ಉದುರಿ ಬಿದ್ದಿದ್ದು ಅಂತ. ಆಮೇಲೆ ಅದನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಹುಲಿ ಉಗುರು ಹಾಕೊಂಡು ಬಂದಾಗ ಏನಕ್ಕೆ ಇದಾಯ್ತಲ್ಲ, ಅದೇ ಥರದೇ ಪ್ರಕರಣಗಳು ಇವೆಲ್ಲ. ಅಂದರೆ ಅದೊಂದು ಸ್ವಲ್ಪ ಹುಲಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಶಿಕ್ಷೆ, ಜಾಸ್ತಿ ದಂಡದ ಪ್ರಮಾಣ ಇರುತ್ತೆ. ಇದು ಬೇರೆ ಥರನೇ ಇರುತ್ತೆ. ಇದೆಲ್ಲ ವಶಪಡಿಸ್ಕೊಳ್ಳೋದಕ್ಕೆ ಮತ್ತು ಪ್ರಕರಣ ದಾಖಲಿಸೋದಕ್ಕೆ ಡಿಪಾರ್ಟ್ಮೆಂಟಿಗೆ ಒಂದು ಅವಕಾಶ ಇದೆ. ಅವ್ರು ಯಾರೋ ಕಿಶನ್ ಅಂತೇಳ್ಬಿಟ್ಟು ಅವರು ಸುಮ್ಮನೆ ಈ ಥರ ಹೀರೋಯಿನ್ ಜೊತೆ ಸೇರ್ಕೊಂಡ್ಬಿಟ್ಟು ನವಿಲು ಯಾವುದೋ ನವಿಲೆ ಅಂತೇಳೆಲ್ಲ ಒಂದಿಷ್ಟು ಮಾಡಿಬಿಟ್ಟು ಎಲ್ಲ ಬಂದಿದೆ. ಅದೆಲ್ಲ ತುಂಬ ಜನ ಅದೆಲ್ಲ ಕಾಮೆಂಟ್ ಮಾಡಿ ಕೇಳಿದ್ದಾರೆ. ನಮ್ಮಲ್ಲಿ ರೈನ್ಲ್ಯಾಂಡಲ್ಲಿ ಕೂಡ ಒಂದು ಮೆಸೇಜ್ ಹಾಕಿದ್ದಾರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅವ್ರ ಪ್ರಕಾರ ಅದು ಬೇರೆ ಕಡೆಯಿಂದ ತಂದಿದ್ದು. ನಾವು ಗೊತ್ತಿಲ್ಲ, ನೋಡೋದು ಡಿಪಾರ್ಟ್ಮೆಂಟ್ನವ್ರು ಚೆಕ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.